ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಲಾಸ್ಟ್ ಟೈಮ್ ಮಟನ್ ಚಾಪ್ಸ್ ಮಾಡಿರೋದನ್ನ ನೋಡಿದ್ರಿ. ಇವತ್ತು ಮಟನ್ ಪೆಪ್ಪರ್ ಫ್ರೈ ಮಾಡೋದು ನೋಡೋಣ. ಯಾವ ಥರ ಅಂದರೆ ಹೋಟೆಲ್ ಸ್ಟೈಲಲ್ಲೆಲ್ಲ ಯಾವ ಥರ ಮಾಡ್ತಾರೋ ಅದೇ ಥರ ನಾವು ಕೂಡ ಮನೆಯಲ್ಲೇ ಸಿಂಪಲಾಗಿ ಮಾಡ್ಕೋಬೋದು. ಮುದ್ದೆ, ದೋಸೆ, ಅನ್ನ, ಇಡ್ಲಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಯಾಕಂದರೆ ಮಟನ್ ಪೆಪ್ಪರ್ ಫ್ರೈ ಮಾಡ್ತಿರೋದ್ರಿಂದ ಸ್ವಲ್ಪ ಗ್ರೇವಿ ಟೈಪ್ ಆಗಿರೋದ್ರಿಂದ ತುಂಬಾ ಟೇಸ್ಟಿ ಇರುತ್ತೆ. ನಿಮಗೆ ಯಾರಿಗಾದ್ರೂ ಮಟನ್ ಪೆಪ್ಪರ್ ಫ್ರೈ ಬೇಕಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಮಟನ್ ವಾಶ್ ಮಾಡಿರೋದನ್ನ ಕುಕ್ಕರಿಗೆ ಹಾಕಿ ಅದು ಸ್ವಲ್ಪ ನೀರು ಬಿಡೋ ಥರ ಆಗುತ್ತೆ. ಸೊ ಅದು ನೀರು ಬಿಟ್ಟಿದ ನಂತರ ಸ್ವಲ್ಪ ಅರಿಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 4ರಿಂದ 5 ವಿಜಿಲ್ ಕೂಗಿಸ್ಕೋಬೇಕು. ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಎಳೆ ಮಾಂಸ ಆದರೆ 4ರಿಂದ 5 ಆದರೆ ಸಾಕು. ಸ್ವಲ್ಪ ಏಜ್ ಆಗಿರೋದಾದರೆ ಒಂದು 6ರಿಂದ 7 ಕೂಗಿಸ್ಕೊಳ್ಳಿ. ನಾನು ಯೂಶ್ವಲಿ ಮಟನ್ ಊರಿಂದನೇ ತರೋದು. ನಾನು ಯಾವತ್ತೂ ಮೈಸೂರಲ್ಲಿ 7 ವರ್ಷಕ್ಕೆ ನಾನು ಒಂದು 2 ಸಲ ಅಷ್ಟೇ ನಾನು ಮೈಸೂರಲ್ಲಿ ಮಟನ್ ತೊಗೊಂಡಿರೋದು. ನೆಂಟರು ಬಂದಾಗ ಅಷ್ಟೇ. ನಾನು ಮೈಸೂರು ಪ್ರಿಫರೇ ಮಾಡಲ್ಲ. ಊರಲ್ಲಿ ಕಣ್ಮುಂದೆ ಕುಯ್ತಾರಲ್ಲ, ಸೊ ನಾನು ಪ್ರಿಫರ್ ಮಾಡೋದೇ ಊರು. ಡ್ಯಾಡಿ ತರ್ತಾರೆ, ಇಲ್ಲ ತಾತನ ಊರಿಂದ ಮಾವ ಯಾರಾದರೂ ಕೊಟ್ಟು ಕಳಿಸ್ತಾರೆ. ಸೊ ನಾನು ಯಾವಾಗಲೂ ಊರಿಂದನೇ ಪ್ರಿಫರ್ ಮಾಡ್ತೀನಿ. ಫ್ರೆಶ್ ಇರುತ್ತೆ. ಇಲ್ಲಿ ಮೈಸೂರಲ್ಲೆಲ್ಲ ಹೇಗೆ ಅಂದರೆ 2 ಡೇಸ್ 3 ಡೇಸ್ ಕೊಟ್ಟರು ಕೊಡ್ಬೋದು. ನಮಗೆ ಗೊತ್ತಿಲ್ಲ ಅದು ಯಾವತ್ತಿಂದಂತ. ಸೊ ನಾನು ಮೈಸೂರಲ್ಲಿ ಪ್ರಿಫರೇ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ನಾನು ಯಾವಾಗಲೂ ಊರಿಂದನೇ ತರೋದು. ಅದನ್ನು ಬಿಡಿ, ನೆಕ್ಸ್ಟ್ ಒಂದು ಪೀಸ್ ಮಟನ್ ತೊಗೊಂಡು ಹೀಗೆ ಚಿವುಕಿದ್ರೆ ಪೀಸ್ ಹೇಗೆ ಬಿಟ್ಕೋತಿದೆ ನೋಡಿದ್ರಲ್ಲ, ಅಷ್ಟು ಬೆಂದರೆ ಸಾಕು. ಸೊ ಅದ್ರ ನಂತರ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಸಣ್ಣ ಉರಿಲೇ ಒಂದು 2ರಿಂದ 3 ನಿಮಿಷ ಹುರ್ಕೊಳ್ಳೋಣ. ಸೊ ಜೀರಿಗೆ ಮೆಣಸೆಲ್ಲ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಏನಾದರೂ ನೀವು ದೊಡ್ಡೂರಿಗೆ ಕೊಟ್ಟು ಹುರ್ಕೊಂಡ್ರೆ ಬೇಗನೆ ಸೀದೋಗೋ ಸ್ಮೆಲ್ ಬರುತ್ತೆ. ಹಾಗಾಗಿ ಸಣ್ಣ ಉರಿಲೇ ಹುರ್ಕೊಳ್ಳೋಣ. ಅದ್ರ ನಂತರ 1 ಇಂಚಷ್ಟು ಚಕ್ಕೆ, 3 ಲವಂಗ, ಒಂದೇ 1 ಏಲಕ್ಕಿ, 3ರಿಂದ 4 ಒಣಮೆಣ್ಸಿಕಾಯಿ. ನಿಮ್ಗೇನಾದರೂ ಕಲರ್ ನೀಡಿದೆ ಅನ್ನೋದಾದರೆ ಬ್ಯಾಡಗೆ ಮೆಣ್ಸಿಕಾಯಿ ಕೂಡ ಹಾಕೋಬೋದು. ಸೊ ನಾನು ಹಾಕ್ಕೊಂಡಿಲ್ಲ. ಎಲ್ಲನೂ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದ್ರ ನಂತರ ಕೊನೆಗೆ ಕರಿಬೇವು. ನಿಮಗೆ ಈ ಮಟನ್ ಪೆಪ್ಪರ್ ಫ್ರೈಗೆ ಕರಿಬೇವೇ ಮೇನು. ಸೊ ಕರಿಬೇವು ಹಾಕಿದರೆ ತುಂಬಾ ಟೇಸ್ಟಿ ಇರುತ್ತೆ. ಕರಿಬೇವು ಕೂಡ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ. ಕರಿಬೇವು ನೋಡಿದರೆ ಗೊತ್ತಾಗುತ್ತೆ, ಅದು ಫುಲ್ಲು ಕೆಂಪಿಗಾಗಿ ಡ್ರೈ ಆಗಬೇಕು. ಸೊ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಅದ್ರ ನಂತರ ಒಂದು ಬಾಣಲಿ ಇಟ್ಕೊಂಡು ಅಥವಾ ಒಂದು ಪ್ಯಾನ್ ಏನೋ ಇಟ್ಕೊಂಡು ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ 2 ಮೀಡಿಯಮ್ ಸೈಜ್ ಆದ ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಎಣ್ಣೆಗೆ ಹಾಕಿ ಫ್ರೈ ಮಾಡೋಣ. ಕೆಂಪಿಗಾಗೋವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ. ಅದ್ರ ನಂತರ ನಿಮಗೇನಾದರೂ ಖಾರ ತುಂಬ ಇಷ್ಟ ಅನ್ನೋದಾದರೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ. ನಾನು ಪಾಪುಗೆ ಕೊಡೋದ್ರಿಂದ ಒಣಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋದು ಹೀಗಿರುತ್ತೆ. ಪಾಪುಗೆ ಅಡ್ಜಸ್ಟ್ ಆಗಲ್ಲ ಬೇಗ, ಹಾಗಾಗಿ ನಾನು ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಕೆಂಪಗಾಗೋವರೆಗೂ ಹುರ್ಕೊಂಡ್ರೆ ಸಾಕು. ಅದ್ರ ನಂತರ ಟೊಮೊಟೊ ಗ್ರೇವಿ ಬೇಕು ಅನ್ನೋರು ಸ್ವಲ್ಪ 1 ಟೊಮೊಟೊ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿ, 2 ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡಿ ಹಾಕಿ, ಯಾಕೆಂದರೆ ಮಟನಿಗೆ ನಾವು ಆಲ್ರೆಡಿ ಉಪ್ಪು ಹಾಕಿ ಬೇಯಿಸಿರ್ತೀವಿ. ಸೊ ಈಗ ನಾವು ಜಸ್ಟ್ ಈರುಳ್ಳಿ ಮತ್ತು ಮಟನಿಗೆ ನೋಡಿ ಹಾಕ್ಕೊಂಡ್ರೆ ಸಾಕಾಗತ್ತೆ. ಅದ್ರ ನಂತರ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೇಲಿ ಮಾಡಿರೋದೆ. ಅಂಗಡಿದೆಲ್ಲ ನಾನು ಅಷ್ಟು ಯೂಸ್ ಮಾಡಲ್ಲ. ಸೊ ನೀವು ಮನೇಲೇ ಮಾಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಹೆಲ್ತ್ಗೂ ಒಳ್ಳೆಯದು. ಅದ್ರ ನಂತರ ಕೊನೆಗೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಅಂದಿದ ತಕ್ಷಣ ಮಸಾಲೆಗೆ ಹಾಕ್ಕೊಂಡು ಮಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಬಿಟ್ಬಿಡೋಣ. ಅದ್ರ ನಂತರ ನಾವು ಫಸ್ಟು ಪೆಪ್ಪರು, ಜೀರಿಗೆ ಎಲ್ಲ ಹಾಕಿ ಹುರಿದು ಪುಡಿ ಮಾಡಿದ್ವಲ್ಲ, ಅದನ್ನು 2 ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ನನಗೆ ಸ್ವಲ್ಪ ಗ್ರೇವಿ ಟೈಪ್ ಬೇಕಿರೋದ್ರಿಂದ ನಾನು ಸ್ವಲ್ಪ ನೀರು ಹಾಕ್ತೀನಿ. ನಿಮಗೇನು ಗ್ರೇವಿ ಬೇಡ ಅನ್ನೋದಾದರೆ ನೀರು ಅವಶ್ಯಕತೆ ಇರಲ್ಲ. ನನಗೆ ಗ್ರೇವಿ ಬೇಕಾಗಿರೋದ್ರಿಂದ ನಾನು ನೀರು ಹಾಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಒಂದು 2 ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ. ಮಟನ್ ಪೆಪ್ಪರ್ ಫ್ರೈ ರೆಡಿ. ನೀವು ಮನೆಯಲ್ಲೆಲ್ಲ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ. ಇನ್ನೊಂದೇನು ಹೇಳಬೇಕಂದ್ರೆ, ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.